ಪದೇ ಪದೇ ಸಿಎಂ ಡಿಕೆ ಶಿವಕುಮಾರ್ನ ಹೊಗಳೋದು ಯಾಕೆ ವಿಶ್ವನಾಥ್? ಇಲ್ಲಿದೆ ಹಳ್ಳಿ ಹಕ್ಕಿ ವಿಶ್ವನಾಥ್ ಬ್ಯಾಟಿಂಗ್ನ ಅಸಲಿ ರಹಸ್ಯ. ಡಿಕೆ ಸರ್ಕಾರ ಹಳ್ಳಿ ಹಕ್ಕಿ ವಿಶ್ವನಾಥ್ ಅಳಿಯನಿಗೆ ಜಾಕ್ಪಾಟ್. ಡಿಕೆ ಶಿವಕುಮಾರ್ನ ಪದೇ ಪದೇ ಯಾಕೆ ಹೊಗಳ್ತಾ ಇದ್ದಾರೆ ವಿಶ್ವನಾಥ್? ಡಿಕೆ ಸರ್ಕಾರ ಹಳ್ಳಿ ಹಕ್ಕಿ ವಿಶ್ವನಾಥ್ ಅಳಿಯನಿಗೆ ಜಾಕ್ಪಾಟ್. ಹುಲಸಾದ ಮತ್ತು ಆಯಾಕಟ್ಟಿನ ಜಾಗಕ್ಕೆ ಎಚ್ಸಿ ರಮೇಂದ್ರ. ಹೀಗೆ ಆಶೀರ್ವಾದದಿಂದ ಜಲಸಂಪನ್ಮೂಲದಲ್ಲಿ ರಮೇಂದ್ರ ಸಂಪನ್ನ. ಕಳೆದ ಒಂದು ವರ್ಷದಿಂದ ಅಂತಾರಾಜ್ಯ ಜಲ ವಿಭಾಗದ ಚೀಫ್ ಎಂಜಿನಿಯರ್. ಇದೀಗ ವಿಜೆಎನ್ಎಲ್ ಎಂಡಿ ಹುದ್ದೆಯೂ ಕೂಡ ಎಚ್ಸಿ ರಮೇಂದ್ರ ಪಾಲಾಗಿದೆ. ಸಣ್ಣ ಚಿತ್ತಪ್ಪ ನಿವೃತ್ತಿಯಿಂದ ತೆರವಾದಂತಹ ಸ್ಥಾನಕ್ಕೆ ಬದುಕುಳಿತ ರಮೇಂದ್ರ. ಎತ್ತಿನಹೊಳೆ ಯೋಜನೆ ಹ್ಯಾಂಡಲ್ ಮಾಡ್ತಿರೋದು ಇದೇ ವಿಜೆಎನ್ಎಲ್. ವಿಶ್ವೇಶ್ವರಯ್ಯ ಜಲ ನಿಗಮದ ಎಂಡಿ ಆದಂತಹ ವಿಶ್ವನಾಥ್ ಅಳಿಯ ರಮೇಂದ್ರ. ಏಕಕಾಲದಲ್ಲಿ ಎರಡೆರಡು ಆಯಾಕಟ್ಟಿನ ಹುದ್ದೆಗಳಲ್ಲಿ ಎಚ್ಸಿ ರಮೇಂದ್ರ. ಇದೇನಾ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು ಡಿಕೆ ಪರ ಬ್ಯಾಟಿಂಗ್ ಬೀಸ್ತಾ ಇರುವಂತಹ ಕಂಪ್ಲೀಟ್ ರಹಸ್ಯ? ಯಾಕೆ ಪದೇ ಪದೇ ವಿಶ್ವನಾಥ್ ಹೊಗಳ್ತಾ ಇರೋದು ಡಿಕೆ ಶಿವಕುಮಾರ್ನ? ಹುಲಸಾದ ಮತ್ತು ಆಯಾಕಟ್ಟಿನ ಜಾಗಕ್ಕೆ ಎಚ್ಸಿ ರಮೇಂದ್ರ. ಕಳೆದ ಒಂದು ವರ್ಷದಿಂದ ಅಂತಾರಾಜ್ಯ ಜಲ ವಿಭಾಗದ ಚೀಫ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದೀಗ ವಿಜೆಎನ್ಎಲ್ ಎಂಡಿ ಹುದ್ದೆಯೂ ಕೂಡ ಎಚ್ಸಿ ರಮೇಂದ್ರ ಪಾಲಾಗಿದೆ. ಎತ್ತಿನಹೊಳೆ ಯೋಜನೆ ಹ್ಯಾಂಡಲ್ ಮಾಡ್ತಿರೋದು ಇದೇ ವಿಜೆಎನ್ಎಲ್. ವಿಶ್ವೇಶ್ವರಯ್ಯ ಜಲ ನಿಗಮದ ಎಂಡಿ ಆಗಿರುವಂತಹ ವಿಶ್ವನಾಥ್ ಅಳಿಯ ರಮೇಂದ್ರ ಅವರು. ಸೊ ಕನೆಕ್ಷನ್ ನೋಡಿ ಎಲ್ಲಿಂದ ಎಲ್ಲಿಗಿದೆ. ಏಕಕಾಲದಲ್ಲಿ ಎರಡೆರಡು ಆಯಾಕಟ್ಟಿನ ಹುದ್ದೆಗಳಲ್ಲಿ ಎಚ್ಸಿ ರಮೇಂದ್ರ. ಇದೇನಾ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು ಡಿಕೆ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಯಾಕಾಗಿ ಅನ್ನುವಂತಹ ಒಳ ರಹಸ್ಯ. ಡಿಕೆ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ರಮೇಂದ್ರಗೆ ಜಾಕ್ಪಾಟ್. ಲೋಕೋಪಯೋಗಿ ಇಲಾಖೆಯಿಂದ ಜಲಸಂಪನ್ಮೂಲಕ್ಕೆ ಲಗ್ಗೆ ಇಟ್ಟಿರ್ತಾರೆ. 2019ರಿಂದ 2023ರವರೆಗೆ ಪಿಡಬ್ಲ್ಯೂಡಿಯಲ್ಲಿ ಚೀಫ್ ಎಂಜಿನಿಯರ್, ನ್ಯಾಷನಲ್ ಹೈವೇ ಚೀಫ್ ಎಂಜಿನಿಯರ್ ಆಗಿದ್ದಂತಹ ಎಚ್ಸಿ ರಮೇಂದ್ರ ಅವರು ಕಳೆದ ವರ್ಷ ಮೇ ತಿಂಗಳಲ್ಲಿ ಐಎಸ್ಡಬ್ಲ್ಯೂ ಇಲಾಖೆಯ ಎಂಜಿನಿಯರ್ ಇನ್ ಚೀಫ್. ಇದೀಗ ವಿಜೆಎನ್ಎಲ್ ಎಂಡಿ ಆಗಿ ಅಧಿಕಾರವನ್ನು ಸ್ವೀಕರಿಸುವಂತಹ ವಿಶ್ವನಾಥ್ ಅಳಿಯ 2019ರಲ್ಲಿ ಅಳಿಯನಿಗೆ ಪ್ರಭಾವಿ ಹುದ್ದೆಯನ್ನ ಕೊಡಿಸುವುದಕ್ಕೆ ಲಾಭಿಯನ್ನು ಕೂಡ ಮಾಡಿರುವಂತಹ ಹಳ್ಳಿ ಹಕ್ಕಿ. ಅಳಿಯನ ಪೋಸ್ಟಿಂಗ್ ವಿಚಾರವಾಗಿ ಎಚ್ಡಿಕೆ ಬಿಎಸ್ವೈ ವಿರುದ್ಧ ಮುನಿಸು ಕೂಡ ಆರಂಭ ಆಗಿರುತ್ತೆ. ಬದಲಾದ ಕಾಲಘಟ್ಟದಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ಹಳ್ಳಿ ಹಕ್ಕಿ ಬಾಂಧವ್ಯ ಕೂಡ ಹೊಂದಿರ್ತಾರೆ. ಸೊ ಇದೇ ಬಾಂಧವ್ಯದ ಕಾರಣ ಎಚ್ಸಿ ರಮೇಂದ್ರಗೆ ಸಿಕ್ತ ಆಯಾಕಟ್ಟಿನ ಹುದ್ದೆ ಅನ್ನುವಂತಹ ಮಾತುಗಳಿಗೀಗ ಕೇಳಿಸಿಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಪದೇ ಪದೇ ಸಿಎಂ ಡಿಕೆಶಿ ಅವರನ್ನ ವಿಶ್ವನಾಥ್ ಯಾಕಾಗಿ ಹೂಳ್ತಾ ಇದ್ದಾರೆ? ಯಾಕೆ ಅಸಲಿ ರಹಸ್ಯ ಏನಿರಬಹುದು? ರೀಸನ್ ಏನಿರಬಹುದು? ಪದೇ ಪದೇ ಯಾಕೆ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ? ಸೊ ಇನ್ಸೈಡ್ ನೋಡಿ ಸ್ಟೋರಿ ಇದಿಷ್ಟು ಕೂಡ ನೋಡಿ. ಹುಲಸಾದ ಮತ್ತು ಆಯಾಕಟ್ಟಿನ ಜಾಗಕ್ಕೆ ಇದೀಗ ಎಚ್ಸಿ ರಮೇಂದ್ರ ಅವರು ಡಿಕೆ ಸರ್ಕಾರದಿಂದಾಗಿ ಹಳ್ಳಿ ಹಕ್ಕಿ ವಿಶ್ವನಾಥ್ ಅಳಿಯನಿಗೆ ಹೊಡಿತಾ ಇರುವಂತಹ ಜಾಕ್ಪಾಟ್ಗಳು ಇವೆಲ್ಲವೂ ಕೂಡ ಏನಿಷ್ಟೊತ್ತು ಹೇಳ್ತಾ ಹೋದ್ವಿ ಹೇಗಿದೆ ಕನೆಕ್ಷನ್ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ನೋಡಿ ಈ ಕನೆಕ್ಷನ್ ಎಲ್ಲಿಂದ ಎಲ್ಲಿಗಿದೆ ಅಂತ ಹೇಳ್ಬಿಟ್ಟು, ಯಾಕಾಗಿ ಪದೇ ಪದೇ ವಿಶ್ವನಾಥ್ ಅವರು ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸ್ಪಷ್ಟವಾದಂತಹ ರೀಸನ್ ಅನ್ನುವಂಥದ್ದು ನೇರಾನೇರವಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗಿರುವಂತಹ ಅಪ್ಡೇಟ್ಸ್ ಏನೆಲ್ಲ ಇದೆ? ರೋಜಾ, ಏನು
ಹಳ್ಳಿಯಕ್ಕಿ ವಿಶ್ವನಾಥ್ ಅವರು ರಾಜಕೀಯವಾಗಿ ಹಿನ್ನೆಲೆಗೆ ಸರಿದು ಭಾಳ ದಿನಗಳಾಯಿತು. 2019ರಲ್ಲಿ 2018ರಲ್ಲಿ ಏನು JDS ರಾಜ್ಯಾಧ್ಯಕ್ಷರಾಗಿ ಗೆದ್ದ ನಂತರ ಅವರು, ಅದಾದ ನಂತರ ಅವರಿಗೆ ಒಂದು ರಾಜಕೀಯ ಅಳಿವಿನ ಹಂಚಿಗೆ ಬಂದೋದ್ರು. ಅದೇ ಮಧ್ಯದಲ್ಲಿ ಅವರು ಆಪರೇಷನ್ ಕಮಲಕ್ಕೊಳಗಾಗಿ ಅವರು BJPಯನ್ನು ಸೇರಿಕೊಂಡ್ರು. ಅಲ್ಲಿ ಯಡಿಯೂರಪ್ಪನವ್ರು ಅವ್ರನ್ನ ಒಂದು MLC ಸ್ಥಾನ ಕೊಟ್ಟು ಇಟ್ಕೊಂಡ್ರು. ಅವರು ಅಲ್ಲಿ ಅದಾದ ನಂತರ ಅವ್ರನ್ನೇನು ಮಿನಿಸ್ಟ್ರ್ ಮಾಡಲಿಲ್ಲ. ಅಂದರೆ 17 ಜನ ಏನು ಶಾಸಕರು ಹೋಗಿದ್ದರು, ಅದರ ಪೈಕಿ ಬಹುತೇಕ 12ರಿಂದ 13 ಜನ ಸಚಿವರಾದರು. ಇನ್ನು ಉಳಿದವರಲ್ಲಿ ಅಂದರೆ ಯಾರು ಕುಮಟಳ್ಳಿ ಆಗಿರ್ಬೋದು, ವಿಶ್ವನಾಥ್ ಅವರು ಆಗಿರಲಿಲ್ಲ. ಆಗ ಇವರೊಂದು ಡಿಮ್ಯಾಂಡ್ ಇಟ್ಟಿದ್ರಂತೆ. ಏನು ಅಂದರೆ, ನೀವು ಪ್ರತಿ ಬಾರಿಯೂ ನನ್ನ ಹಳ್ಳಿಯನಿಗೆ ಒಂದು ಒಳ್ಳೆಯ ಬಡ್ತಿ ಕೊಡಬೇಕು ಅಥವಾ ನನ್ನ ಹಳ್ಳಿಯನ್ನು ಒಳ್ಳೆಯ ಇಲಾಖೆಗೆ ಕಳಿಸ್ಬೇಕು ಅನ್ನೋದಿತ್ತು. ಆಗ ಇವರ ಲಾಬಿಗೆ ಯಡಿಯೂರಪ್ಪನವ್ರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಇವರು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರಂತೆ. ಅದಾದ ನಂತರ ಬೊಮ್ಮಾಯಿ ಅವರು ಬಂದರು. ಅವರು ಸಹ ಏನು ಇವರ ಮಾತಿಗೆ ಸೊಪ್ಪಾಗ್ದಿಲ್ಲದ ಕಾರಣ ಇವರು ಏಕಾಏಕಿ ಏನು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿರ್ಗಿ ಸಹಜವಾಗಿ 2023ರಲ್ಲಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಆವಾಗ ಸಿದ್ದರಾಮಯ್ಯನವ್ರು ಚೀಫ್ ಮಿನಿಸ್ಟರ್ ಆದರು. ಸಿದ್ದರಾಮಯ್ಯನವ್ರನ್ನೂ ಕೂಡ ಆಗಲೂ ಒಂದು 2-3 ಬಾರಿ ಮೀಟ್ ಆಗಿದ್ರಂತೆ. ಮೀಟ್ ಆಗಿ ತಮ್ಮ ಹಳ್ಳಿಯನ್ನ ಟ್ರಾನ್ಸ್ಫರ್ ಬಗ್ಗೆ ಇವರು ಮಾತುಕತೆ ಮಾಡಿದ್ರಂತೆ. ಯಾವಾಗ ಅವ್ರು ಮಾಡ್ಕೊಳ್ಳೋಕೆ ಒಪ್ಪಲಿಲ್ವೋ ಹೊರಗಡೆ ಬಂದು ಸಿದ್ದರಾಮಯ್ಯನವ್ರನ್ನ, ನೀವು 2 ವರ್ಷ ಮಾತು ಕೊಟ್ಟಂತೆ DK ಶಿವಕುಮಾರ್ಗೆ ಅಧಿಕಾರ ಕೊಡಿ, ಇನ್ನೂ ಎಷ್ಟು ದಿನ ಅನುಭವಿಸ್ತೀರಾ, ನಾನು ನಿಮ್ಮನ್ನು ಕಾಂಗ್ರೆಸ್ಸಿಗೆ ಕರ್ಕೊಬಂದಿದ್ದು ಹಾಗೆ ಹೀಗೆ ಅಂತಂದು ವಿಶ್ವನಾಥ್ ಅವರು ಹೇಳೋಕ್ಕೆ ಶುರು ಮಾಡಿದರು. ಅದನ್ನು ರಾಜ್ಯದ ಜನ ಕೂಡ ಕಂಡಿದ್ದಾರೆ. ಈಗ ಅದೇ ಇವ್ರಿಗೆ 2025ರಿಂದ ಏನು ಜಲಮಂಡಳಿ ವಿಭಾಗಕ್ಕೆ ಅವ್ರನ್ನ ನೇಮಕ ಮಾಡಿದ್ರು. ಅದಾದ ನಂತರ ಈಗ NVJL ಹೀಗೆ MD ಆಗಿ ನೇಮಕ ಮಾಡಿದ್ದಾರೆ. ಇದೊಂಥರ ಎಲ್ಲ ಒಂದು ಕಡೆ ಒಳಗೆ ನೀರು ನಾನು ಮಾತಾಡ್ತೀನಿ ನೀನು ಕೊಡು ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡೋದು ಅಥವಾ ಅವ್ರಿಗೊಂದು ಬಡ್ತಿ ಕೊಡೋದಿದೆಯಲ್ಲ, ಅದು ಸಹಜವಾಗಿ ಹೇಳ್ದಷ್ಟು ಮಟ್ಟಕ್ಕೆ ಆಗೋದಿಲ್ಲ. ಅದು ಅವರ ಆಡಳಿತ ಮತ್ತು ಅವರ ಸೀನಿಯಾರಿಟಿ ಆಧಾರದ ಮೇಲೆ ಟ್ರಾನ್ಸ್ಫರ್ಗಳಾಗ್ತವೆ ಮತ್ತು ಅವರಿಗೆ ಸಹಜವಾಗಿ ಬಡ್ತಿ ಬರುತ್ತೆ ಯಾವುದು ಸರ್ಕಾರಿ ಇದರಲ್ಲಿ. ಹಾಗಾಗಿ ಆಗಿರ್ಬೋದು ಅಥವಾ ವಿಶ್ವನಾಥ್ ಅವರು ಲಾಬಿ ಮಾಡಿರಬಹುದು ಸಹ, ಹೇಳೋದಕ್ಕಾಗೋದಿಲ್ಲ ರೋಜಾ. ರೈಟ್. ಥ್ಯಾಂಕ್ ಯು ಪವನ್ ತಮ್ಮಲ್ಲಿ ಅಪ್ಡೇಟ್ಸ್ಗಾಗಿ.